ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೇಕರಿಯಲ್ಲಿ ಸಿಗುವಂತೆ ಪರ್ಫೆಕ್ಟ್ ಕ್ರಂಚಿ ಆ್ಯಂಡ್ ಕ್ರಿಸ್ಪಿ ಮಸಾಲೆ ಕಡಲೆ ಮಾಡೋದು ನೋಡೋಣ. ಈ ಮಸಾಲೆ ಕಡಲೆ ಒಮ್ಮೆ ನೀವು ಮನೆಯಲ್ಲಿ ಮಾಡಿದರೆ ಹೊರಗಡೆ ಕೊಂಡುಕೊಳ್ಳೋದೇ ಬೇಡ ಅಂತೀರಾ. ತುಂಬ ಸುಲಭ, ಕಡಿಮೆ ಸಾಮಗ್ರಿ, ಮಕ್ಕಳಿಗೂ ದೊಡ್ಡವರಿಗೂ ಇಷ್ಟವಾಗುವ ರೆಸಿಪಿ. ಮಸಾಲೆ ರೆಡಿ ಮಾಡಲಿಕ್ಕೆ 1/4 ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪು ಅಕ್ಕಿ ಹಿಟ್ಟು, 1/4 ಚಮಚದಷ್ಟು ಅರಶಿನ ಪುಡಿ, ಸ್ವಲ್ಪ ಒಂದು 2-3 ಚಿಟಿಕೆಯಷ್ಟು ಇಂಗು ಪುಡಿ, ಹಾಗೆ ನಮ್ಮ ಖಾರಕ್ಕೆ ತಕ್ಕಾಗಿ ಅಥವಾ 1 ಟೀ ಸ್ಪೂನ್ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ. ನಾನೆಲ್ಲಿ ಬ್ಯಾಡಗಿ ಮೆಣಸಿನ ಪುಡಿ ಯೂಸ್ ಮಾಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಚಮಚದಷ್ಟು ಲಿಂಬೆಯ ರಸ. ಅರ್ಧ ಲಿಂಬೆ ಪೂರ್ತಿ ಹಾಕಲಿಲ್ಲ, 1 ಟೀ ಚಮಚದಷ್ಟು ಮಾತ್ರ ಹಾಕಿದ್ದೇನೆ, ಅಷ್ಟೇ ಸಾಕು. ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿದನ್ನು ಕಲಸಿಕೊಳ್ಬೇಕು. ನನಗೆ ಇಲ್ಲಿ 1/4 ಕಪ್ ನೀರು ಜಾಸ್ತಿ ಬೇಕಾಗಿದೆ. ಈಗ ನೋಡಿ 1/4 ಕಪ್ ನೀರು ಹಾಕಿ ಆಯಿತು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪೆಲ್ಲ ಸರಿಯಾಗಿದೆ ನೋಡಿಕೊಳ್ಬೇಕು. ಮಸಾಲೆ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1 ಕಪ್ಪು ನೆಲಕಡಲೆ ಹಾಕ್ತಾ ಇದ್ದೇನೆ. ನೆಲಕಡಲೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಸಾಲೆ ತುಂಬ ಗಟ್ಟಿ ಕೂಡ ಇರಬಾರ್ದು, ತುಂಬ ತೆಳುವಾಗಿಯೂ ಇರಬಾರ್ದು. ಈಗ ನೋಡಿ ಇದನ್ನು ಮಿಕ್ಸ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ಇದು ಸ್ವಲ್ಪ ಗಟ್ಟಿ ಉಂಟು, ಇನ್ನು ಇದಕ್ಕೆ ಸ್ವಲ್ಪ ನೀರು ಬೇಕು. ಹಾಗಾಗಿ ಒಮ್ಮೆಲೆ ನೀರು ಹಾಕಬಾರ್ದು, ಸ್ವಲ್ಪ ಸ್ವಲ್ಪವೇ ನೋಡಿಕೊಂಡು ನೀರು ಹಾಕಿದರೆ ಆಯಿತು. ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಉಂಟು, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೇಕು. ನೋಡಿ ಈ ಕಡಲೆಗೆಲ್ಲ ಈ ಮಸಾಲೆ ಅಂಟಿಕೊಳ್ಬೇಕು, ಆ ರೀತಿ ಇರಬೇಕು. ನೋಡಿ ಈಗ ಇದು ಸರಿಯಾಗಿದೆ. ಈಗ ಎಣ್ಣೆ ಬಿಸಿ ಆಗಲು ಇಟ್ಟು ಈ ಕಡಲೆಯನ್ನು ನೋಡಿ ಈ ರೀತಿ ಒಂದೊಂದೇ ಸ್ವಲ್ಪ ಬಿಡಿಸಿ ನಾವು ಹಾಕಿಕೊಳ್ಬೇಕಾಗ್ತದೆ. ಮೇಲೆ ಮೇಲೆ ಹಾಕಿದರೆ ಅಂಟಾಗ್ತದೆ, ಒಂದಕ್ಕೊಂದು ಅಂಟಿಕೊಳ್ತದೆ. ಹೀಗೆ ಬಿಡಿಸಿ ಹಾಕಿದರೆ ಅಷ್ಟು ಅಂಟಿಕೊಳ್ಳೋದಿಲ್ಲ. ಫ್ರೈ ಮಾಡುವ ಮೊದಲು ಎಣ್ಣೆ ಒಂದು ಸಲ ಚೆನ್ನಾಗಿ ಬಿಸಿಯಾದ ನಂತರ ಗ್ಯಾಸ್ ಫ್ಲೇಮ್ ಲೋ ಟು ಮೀಡಿಯಮಲ್ಲಿ ಇಡಬೇಕು. ಗ್ಯಾಸ್ ಫಾಸ್ಟ್ ಇಟ್ಟು ಮಾಡಿದರೆ ಕಡಲೆ ಒಳಗೆ ಬೇಯೋದಿಲ್ಲ, ಮಸಾಲೆ ಮೇಲೆಯಿಂದ ಬೇಗ ಕಪ್ಪಗಾಗ್ತದೆ. ಕಡಲೆ ಫ್ರೈ ಮಾಡಲಿಕ್ಕೆ ಎಣ್ಣೆಗೆ ಹಾಕಿದ ತಕ್ಷಣ ಇದನ್ನು ಮಗುಚಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ನಂತರ ಮಗುಚಬೇಕು. ಕಡಲೆ ಎಣ್ಣೆಗೆ ಹಾಕಿದ ತಕ್ಷಣ ಸ್ಪೂನ್ ಹಾಕಿ ಮಗುಚಿದರೆ ಅದರಲ್ಲಿರೋ ಮಸಾಲೆ ಎಲ್ಲ ಬಿಡ್ತದೆ, ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಮಗುಚಿ. ಕಡಲೆ ಫ್ರೈ ಆಗುವಾಗ ಟಪ್ ಟಪ್ ಅಂತ ಸೌಂಡ್ ಬರ್ತಾ ಇರ್ತದೆ. ಅದು ಸೌಂಡು ನಿಂತರೆ ಕಡಲೆ ಫ್ರೈ ಆಗಿದೆ ಅಂತ ಅರ್ಥ. ಸೌಂಡು ಸ್ಟಾಪ್ ಆದ ಕೂಡಲೇ ಇದನ್ನು ತೆಗೆದು ಬಿಡಿ. ಮತ್ತು ಕಲರ್ ಕೂಡ ಚೇಂಜ್ ಆಗಿದ್ದು ನೋಡುವಾಗ ಗೊತ್ತಾಗ್ತದೆ. ಈ ಕಡಲೆ ಫ್ರೈ ಮಾಡುವಾಗ ಸ್ವಲ್ಪ ದೂರ ನಿಂತು ಮಾಡಿ, ಯಾಕಂದರೆ ಅದು ಸೌಂಡ್ ಬರುವಾಗ ಒಮ್ಮೊಮ್ಮೆ ಕಡಲೆ ಸಿಡೀತದೆ, ಅದು ಫ್ರೈ ಆಗುವಾಗ ಮುಖಕ್ಕೆಲ್ಲ ತಾಗ್ಬೋದು. ಹಾಗಾಗಿ ಸ್ವಲ್ಪ ದೂರ ನಿಂತು ಮಾಡಿ. ಎಲ್ಲ ಕಡಲೆ ಫ್ರೈ ಆದ ನಂತರ ಈ ರೀತಿ ಕರಿಬೇವನ್ನು ಸ್ವಲ್ಪ ಫ್ರೈ ಮಾಡಿ ಕಡಲೆಗೆ ಹಾಕಿ. ಈಗ ಇದನ್ನು ಫ್ರೈ ಮಾಡಿಟ್ಟು 15 ನಿಮಿಷ ಆಗಿದೆ ನೋಡಿ. ಎಷ್ಟು ಕ್ರಿಸ್ಪಿ ಆಗಿದೆ, ತುಂಡು ಮಾಡುವಾಗ ಸೌಂಡ್ ಬರ್ತದೆ. ಕಡಲೆ ಫ್ರೈ ಮಾಡಿದ ತಕ್ಷಣ ತಿಂದು ನೋಡಿದರೆ ಸರಿಯಾಗಿ ಫ್ರೈ ಆಗಲಿಲ್ಲ ಅಂತ ಅನಿಸ್ತದೆ. 15 ನಿಮಿಷ ಬಿಟ್ಟು ತಿಂದು ನೋಡಿ, ಆಗ ಕ್ರಿಸ್ಪಿ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.